ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಜಸ್ಟ್ ಏನ್ ಅಪ್ಡೇಟ್ ಬರ್ತಾ ಇದೆ, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಹೋಮ್ ಸೀರೀಸ್ ರಿಲೇಟೆಡ್ ಬ್ರಾಡ್ಕಾಸ್ಟ್ ರಿಲೇಟೆಡ್ ಅಪ್ಡೇಟ್ ಬರ್ದೆ. ಆ್ಯಂಡ್ ಸ್ವಲ್ಪ ಜನ ಕೇಳ್ತಾ ಇದ್ದೀರಾ ಶೆಡ್ಯೂಲು ಯಾವ ಥರ ಇದೆ ಅಂತ. ಸೊ ಅದ್ರ ರಿಲೇಟೆಡ್ ಕೂಡ ಈ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಒಂದೇ ಒಂದು ಲೈಕ್ ಕೊಡ್ತಾರೆ, ಲೈಕ್ ಕೊಡಿರಿ ಮಗ. ಸೀನ್ ಏನಂತಂದ್ರೆ ಬ್ರಾಡ್ಕಾಸ್ಟ್ ವಿಚಾರಕ್ಕೆ ಬಂತು ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ. ಏನಿದು ಏನು ಬ್ರಾಡ್ಕಾಸ್ಟರ್ಸು ಗೊತ್ತು ಕಂಡ್ರಿ ನಮಗೂ. ಬ್ರಾಡ್ಕಾಸ್ಟರ್ಸ್ ಯಾರು ಅಂತ, ಹೋಮ್ ಸೀರೀಸ್ ಅಲ್ವಾ ಇದು. ಆಬ್ವಿಯಸ್ಲಿ ಜಿಯೋ ಮತ್ತು ಸ್ಪೋರ್ಟ್ಸ್ ಐಟಿಲಿ ಬ್ರಾಡ್ಕಾಸ್ಟ್ ಆಗುತ್ತೆ ಎಲ್ಲ ಸಲ ಆಗೋ ಹಾಗೇನೆ. ಅಂದರೆ ಇವರ ರೈಟ್ಸ್ನ ತಗೊಂಡಿದ್ದಾರೆ ರಿಲಯನ್ಸ್ ಅವರು. ಆಬ್ವಿಯಸ್ಲಿ ಅದರಲ್ಲೇ ಬ್ರಾಡ್ಕಾಸ್ಟ್ ಆಗುತ್ತೆ ಅಂತ ಹೇಳಬಹುದು ನೀವು. ಬಟ್ ಈ ಸಲ ಡಿಫ್ರೆಂಟಾಗಿ ಆಗ್ತಿದೆ. ಸ್ಟಾರ್ ಸ್ಪೋರ್ಟ್ಸಲ್ಲಿ ಬ್ರಾಡ್ಕಾಸ್ಟ್ ಆಗ್ತಿದೆ ಅಂತೆ. ಏನು ಗುರು, ಸ್ಟಾರ್ ಸ್ಪೋರ್ಟ್ಸ್ ಅವ್ರು ರೈಟ್ಸೇ ತಗೊಂಡಿಲ್ಲ, ಹೆಂಗೆ ಬ್ರಾಡ್ಕಾಸ್ಟ್ ಆಗಿಬಿಡುತ್ತೆ ಅಂತ ಕೇಳಿದ್ರೆ, ಸ್ಪೋರ್ಟ್ಸ್ 18 ಜಾಸ್ತಿ ಜನ ನೋಡೋದಿಲ್ಲ, ಗೊತ್ತಿರೋ ಹಾಗೇನೆ ನಿಮಗೆ. ಇಲ್ಲಿ ಆಗಿರುವಂಥದ್ದು ಮರ್ಜರು, ರಿಲಯನ್ಸ್ ಜೊತೆಗೆ ಸ್ಟಾರ್ ಅವರ ಮರ್ಜರು ಆಲ್ರೆಡಿ ಆಗಿದೆ. ಅದಕ್ಕೋಸ್ಕರನೇ ಇವಾಗ ಸ್ಟಾರ್ ಸ್ಪೋರ್ಟ್ಸಲ್ಲಿ ಬ್ರಾಡ್ಕಾಸ್ಟ್ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ರಂತೆ. ಸ್ಪೋರ್ಟ್ಸ್ 18 ಬೇಡ, ಸ್ಟಾರ್ ಸ್ಪೋರ್ಟ್ಸಲ್ಲಿ ಮಾಡೋಣ ಅಂತ. ಆ್ಯಂಡ್ ಡಿಸ್ನಿ ಪ್ಲಸ್ ಹಾಟ್ ಸ್ಟಾರಲ್ಲಿ ಬ್ರಾಡ್ಕಾಸ್ಟ್ ಮಾಡೋಣ ಅಂತ ಅನ್ಕೊಂಡಿದ್ರಂತೆ. ಜಿಯೋ ಸಿನಿಮಾದಲ್ಲಿ ಬೇಡ, ಇದನ್ನು ಬ್ರಾಡ್ಕಾಸ್ಟ್ ಮಾಡೋಣ ಡಿಸ್ನಿ ಪ್ಲಸ್ ಹಾಟ್ ಸ್ಟಾರಲ್ಲಿ ಅಂತ. ಸೊ ಮರ್ಜರ್ ಆಗಿರೋದ್ರಿಂದ ನಿಮಗೆ ಗೊತ್ತಿರೋದ್ರೆ ಕಾಮೆಂಟೇಟರ್ಸ್ ಎಲ್ಲ ಇವಾಗ ಎರಡು ಕಾಮೆಂಟೇಟರ್ಸ್ ಕೂಡ ಜಿಯೋ ಕಾಮೆಂಟೇಟರ್ಸ್ ಜೊತೆಗೆ ಸ್ಟಾರ್ನ ಕಾಮೆಂಟೇಟರ್ಸ್ ಇಬ್ಬರು ಕೂಡ ಮರ್ಜರ್ ಆಗೋಗ್ಬಿಟ್ಟಿದ್ರು ಆಲ್ರೆಡಿ. ಇಬ್ಬರು ಕೂಡ ಒಟ್ಟಿಗೆ ಕಾಮೆಂಟೇಟ್ ಮಾಡ್ತಿರ್ತಾರೆ, ಏನು ಸಪ್ರೇಟ್ ಏನು ಮಾಡೋದಿಲ್ಲ. ಸೊ ಇದೊಂದು ಒಳ್ಳೆ ವಿಚಾರ ಮರ್ಜರ್ ಆಗಿರೋದು. ಯಾಕಂದರೆ ಕಾಮೆಂಟ್ರಿ ವಿಚಾರಕ್ಕೆ ಬಂತು ಅಂದರೆ ಜಿಯೋಯಿಂದ ಆ ಮಟ್ಟಿಗೆ ನಾವು ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ. ಸ್ಟಾರಲ್ಲಿ ಸಖತ್ತಾಗಿತ್ತು ಮುಂಚೆ ಕಾಮೆಂಟ್ರಿ, ಒಂಥರ ಮಿಕ್ಸ್ಡ್ ಆಗೋಗ್ಬಿಟ್ಟಿತ್ತು, ಜಾತ್ರೆ ಆಗೋಗ್ಬಿಟ್ಟಿತ್ತು, ಯಾವ್ದನ್ನ ಗುರು ನೋಡೋದು ಯಾವ್ದನ್ನ ಗುರು ಬಿಡೋದು ಅನ್ನೋ ಥರ ಆಗೋಗ್ಬಿಟ್ಟಿತ್ತು IPL ವಿಚಾರಕ್ಕೆ ಬಂತು ಅಂತಂದರೆ. ಬಟ್ ಇವಾಗ ಮರ್ಜ್ ಆಗಿರುವಂಥದ್ದು ಒಂಥರ ಸಿಂಗಲ್ ಕಾಮೆಂಟ್ರಿ ಪ್ಯಾನಲ್ನ ತೊಗೊಂಡ್ಬರ್ತಾ ಇದೆಯಲ್ಲ, ಇದು ಒಂಥರ ಒಳ್ಳೆ ವಿಚಾರ. ಮರ್ಜ್ ಆಗಿರೋದ್ರಿಂದ ಎರಡು ಕಡೆಯಿಂದ ಸಖತ್ ಕಾಮೆಂಟೇಟರ್ಸ್ ಬರೋದ್ರಿಂದ ನಾವು ಬ್ರಾಡ್ಕಾಸ್ಟ್ನು ಕೂಡ ಸಖತ್ತಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಫ್ರೀ ಇರುತ್ತಾ ಇರಲ್ವಾ ಅನ್ನೋ ರಿಲೇಟೆಡ್ ಯಾವುದೇ ಅಪ್ಡೇಟ್ನ ಇನ್ನೂ ಸಹ ಕೊಟ್ಟಿಲ್ಲ. ಫೋನಿಗೆ ಫ್ರೀ ಬಿಡ್ತಾರ ಅನ್ನೋ ಥರ ಇನ್ನೂ ಯಾವುದೇ ಅಪ್ಡೇಟ್ ಇಲ್ಲ. ಹಾಟ್ಸ್ಟಾರ್ ಅಂತ ಬಂದಾಗ ಅವ್ರು ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಜಿಯೋದಲ್ಲಿದ್ದಾಗ ಎಲ್ಲ ಉಜ್ಜೋಡ್ದಿದ್ರು. ಈ ಸಲ IPL ಕೂಡ ಏನಾಗುತ್ತೆ ಅಂತ ಗೊತ್ತಿಲ್ಲ. ಜಿಯೋದಲ್ಲಿ ಬ್ರಾಡ್ಕಾಸ್ಟ್ ಮಾಡ್ತಾರೆ, ಹಾಟ್ಸ್ಟಾರಲ್ಲೇ ಬ್ರಾಡ್ಕಾಸ್ಟ್ ಮಾಡ್ತಾರೆ ಅಂತ ಕಾದು ನೋಡಬೇಕು. ಒಟ್ಟಿನಲ್ಲಿ ಫ್ರೀ ರಿಲೇಟೆಡ್ ಯಾವುದೇ ಮಾಹಿತಿ ಇಲ್ಲ, ದುಡ್ಡು ಕೊಟ್ಟೆ ನೋಡಬೇಕು ಅನ್ನೋ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಸ್ಕೆಡ್ಯೂಲ್ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಫಸ್ಟ್ ಸ್ಟಾರ್ಟ್ ಆಗ್ತಿರುವಂಥದ್ದು T20 ಸೀರೀಸು 22ನೇ ತಾರೀಕಿಂದ T20 ಸೀರೀಸ್ ಸ್ಟಾರ್ಟ್ ಆಗ್ತಿದೆ. ಫಸ್ಟ್ನೇ ಮ್ಯಾಚು ಚಿದಂಬರಂ ಸ್ಟೇಡಿಯಮಲ್ಲಿ ನಡೀತಾ ಇತ್ತು ಅಂತಂದರೆ ಚೆನ್ನೈಯಲ್ಲಿ ಒಂಥರ ಟ್ರಿಕ್ಕಿ ವಿಕೆಟು, ನೋಡೋಣ ಹೆಂಗಿರುತ್ತೆ ಅಂತ. ಫಸ್ಟ್ನೇ ಮ್ಯಾಚಿನ ಒಂಥರ ಟ್ರಿಕ್ಕಿ ವಿಕೆಟ್ನ ಕೊಟ್ಬಿಟ್ಟಿದ್ರೆ. ಹಿಡಿಂಗ್ ಗಾರ್ಡನ್ಸ್ ಸಖತ್ ವಿಕೆಟು, ಅವನ ಅಜ್ಜಿ ರನ್ಗಳ ಫ್ಲೋನೇ ನಡೆಯುತ್ತೆ ಈ ಒಂದು ವೆನ್ಯೂಲಿ ಅಂತ ಅಂದ್ಕೊಂಡಿದ್ದೀನಿ ಕೋಲ್ಕತ್ತಾದಲ್ಲಿ. ಆಮೇಲೆ ನಡೆಯುತ್ತೆ ಮ್ಯಾಚು ನಿರಂಜನ್ ಶಾ ಸ್ಟೇಡಿಯಂ ಗ್ರೌಂಡ್ ಸಿಯಲ್ಲಿ ರಾಜ್ಕೋಟ್ನಲ್ಲಿ ನಡೀತಾ ಇರೋಂಥ ಮ್ಯಾಚು. ಫೋರ್ತ್ ಮ್ಯಾಚ್ ನಡೆಯುತ್ತೆ. ಎಲ್ಲ ಮ್ಯಾಚ್ನೂ ಕೂಡ 7 ಗಂಟೆಗೆ ನಡೀತಾ ಇರೋದು. 31ನೇ ತಾರೀಕು ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ MCA ಸ್ಟೇಡಿಯಂ ನಡೀತು ಅಂತಂದರೆ ವಾಂಖೆಡೆ ಸ್ಟೇಡಿಯಮಲ್ಲಿ ಲಾಸ್ಟ್ ಮ್ಯಾಚ್ ನಡೆಯುತ್ತೆ. ಅದು ಫೆಬ್ರವರಿ 2ನೇ ತಾರೀಕು. 22ನೇ ತಾರೀಕಿಂದ ಫೆಬ್ರವರಿ 2ನೇ ತಾರೀಕುವರೆಗೂ ಈ ಒಂದು T20 ಸೀರೀಸ್ ಆಯಿತು ಅಂತಂದರೆ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ ODI ಸೀರೀಸು ಫೆಬ್ 6ನೇ ತಾರೀಕಿಂದ. 3 ಮ್ಯಾಚ್ಗಳ ODI ಸೀರೀಸ್ ಇದು. 1 ಗಂಟೆಗೆ ಎಲ್ಲ ಮ್ಯಾಚ್ ಕೂಡ ಸ್ಟಾರ್ಟ್ ಆಗುತ್ತೆ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಾಗ್ಪುರಲ್ಲಿ ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಮಲ್ಲಿ ಆಗ್ತಾ ಇರುವಂಥ ಮ್ಯಾಚ್ ಮೊದಲನೇ ಮ್ಯಾಚು. ಕಟಕ್ಕಲ್ಲಿ ಸೆಕೆಂಡ್ನೇ ಮ್ಯಾಚು ಆಗ್ತದೆ. ಥರ್ಡ್ ಮ್ಯಾಚು ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಆಗ್ತಾ ಇದೆ. ಟೋಟಲ್ ಆಗಿ ಓವರಾಲ್ ಆಗಿ ಫೆಬ್ರವರಿ 12ನೇ ತಾರೀಕು ಸೀರೀಸು ಕಂಪ್ಲೀಟ್ ಆಗುತ್ತೆ. ಆಮೇಲೆ ಫೆಬ್ರವರಿ 19ನೇ ತಾರೀಕಿಂದ ಚಾಂಪಿಯನ್ಸ್ ಟ್ರೋಫಿ ಸ್ಟಾರ್ಟ್ ಆಗ್ತಿದೆ. ಇಲ್ಲಿ T20 ಸೀರೀಸ್ನ ಸ್ವಲ್ಪ ಲೈಟಾಗಿ ತಗೊಂಡ್ರೆ ನಡೆಯುತ್ತೆ. ಬಟ್ ODI ಸೀರೀಸ್ನ ಲೈಟಾಗಂತೂ ತೊಗೊಳ್ಳೋ ಮಾತೇ ಇಲ್ಲ. ಎರಡನ್ನೂ ಲೈಟಾಗಿ ತಗೋಬಾರ್ದಂಗೆ ನೋಡೋಕೋಯ್ತು ಅಂದರೆ ಎರಡನ್ನೂ ಕೂಡ ಹೆವಿಲಿ ಕಾಂಪಿಟೇಟಿವ್ ಸೈಡ್ ಅಂತ ತೋರಿಸ್ಕೋಬೇಕು ನಮ್ಮ ಇಂಡಿಯಾ. ಅವರು ಕೂಡ ಇಂಗ್ಲೆಂಡ್ ಅವರು ಕೂಡ ಅದೇ ಸಲ ತೋರಿಸ್ಕೋಬೇಕು. ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಿನಲ್ಲಿ ODI ಸೀರೀಸ್ ಏನಿದೆ ಎಲ್ಲ ಕಣ್ಗಳು ODI ಸೀರೀಸ್ ಮೇಲೆ ಇರುತ್ತೆ ಗುರು. T20 ಸೀರೀಸ್ಗಿಂತ ಹೆಚ್ಚಾಗಿ ODI ಸೀರೀಸ್ ಮೇಲೆ ಅವನ ಅಜ್ಜಿ ಫೋಕಸ್ ಮಾಡಿದ್ದೀವಿ. ಯಾಕಂದರೆ ಚಾಂಪಿಯನ್ಸ್ ಟ್ರೋಫಿ ಬರ್ತಾ ಇರೋದ್ರಿಂದ ನೋಡೋಣ ಅದೇನು ಮಾಡ್ತಾರೆ ನಮ್ಮ ಇಂಡಿಯಾ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.